ಸರ್, ಮುಖ್ಯಮಂತ್ರಿಯಾಗಿ ಜಯಲಲಿತಾ ಅವರು ಆಳ್ವಿಕೆಯನ್ನ ಮಾಡಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಒಳ್ಳೆಯವರು ಒಳ್ಳೆ ಎಲೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಜನಗಳಿಗೆ ಹೆಣ್ಮಕ್ಳಿಗೆಲ್ಲ ತುಂಬಾ ಸೇವೆ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್, ಏನ್ ಮೋಸ ಇಲ್ಲ. ಆ ತರ ಮಾಡಿದಾರೆ ಅಮ್ಮ, ಏನ್ ತೊಂದ್ರೆ ಇಲ್ಲ. ಅವರು ಅಮ್ಮ ಮೈಸೂರಿಂದ ಹುಟ್ಟಿ ಬೆಳ್ದಿ ಎಲ್ಲ ಇಲ್ಲಿ ಬಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ ತರ ಇವಾಗ ವಿಶ್ವದಲ್ಲಿ ಎರಡನೆಯ ಅತಿ ದೊಡ್ಡ ಬೀಚು ಮರೀನಾ ಬೀಚು. ಇದರ ಹತ್ತಿರ ಅವರ ಸಮಾಧಿ ಇದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಸೇವೆ ಮಾಡಿದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅದ್ರಲ್ಲಿ ಆ ದೇವರ ಆಶೀರ್ವಾದನೇ ಇಲ್ಲಿ ಬಂದಿದೆ ಅವ್ರಿಗೆ. ಅದೇ ಸಿಕ್ಕಿರೋದು ಅವ್ರಿಗೆ ಎಲ್ಲರಿಗೂ ಅಷ್ಟೇ. 3 ಜನ 4 ಜನ ಇವ್ರು ಹಂಗೆ ಇದ್ದಾರೆ. ಅಣ್ಣ, ಅಮ್ಮ, ಜಯಲಲಿತಮ್ಮ, MGR, ಕರುಣಾನಿಧಿ ಎಲ್ಲರೂ ಅಷ್ಟೇ. ಎಲ್ಲ ಅಣ್ಣಂದ ಬಂದ್ರು, ಪೆರಿಯಾರಿಂದ ಬಂದಿದ್ರು. ಎಲ್ಲ ಅವರು ಲೈನ್ ಆಗಿರೋದು ಎಲ್ಲ ಒಳ್ಳೇದೇ, ಎಲ್ಲ ಐತಿ, ಏನ್ ತೊಂದ್ರೆ ಇಲ್ಲ. ಆ ತರ ಒಬ್ಬಳು ಮಹಿಳೆ ಅಷ್ಟು ಧೀರತನದಿಂದ ಹೋರಾಟವನ್ನ ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಾಧನೆ ಮಾಡಿದವ್ರ ಬಗ್ಗೆ ನಿಮ್ಗೆ ಏನ್ ಹೇಳಕ್ ಬಯಸ್ತೀರಾ? ಎಲ್ಲ ದೇವರ ಆಶೀರ್ವಾದನ ಅವರಿಂದ ಬೇಜಾನ ಆಗಿರೋದು. ಅಮ್ಮ ಇದ್ದಲ್ಲ, ಮೈಸೂರಮ್ಮ, ಚಾಮುಂಡಿ ಬೆಟ್ಟದಿಂದ ತುಂಬಾ ತೆಗಿರಿ ಅಷ್ಟೊಂದು ಇದು ಅಮ್ಮನಿಗೆ. ಈ ಅಮ್ಮ ಅಂದ್ರೆ ತುಂಬಾ ಇಷ್ಟ. ವರ್ಷಕ್ಕೊಂದ್ಸಲ ಹೋಗಿ ಒಳ್ಳೆ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಆ ತರ ಫಸ್ಟ್ ಕ್ಲಾಸ್. ನಿಮ್ಮ ಹೆಸರು ಸರ್? ತಮ್ಮ ಹೆಸರು ಗಣೇಶ್ ಅಂತ. ವೀಕ್ಷಕರೇ, ಇಡೀ ತಮಿಳುನಾಡಿನ ಜನತೆ ಜಯಲಲಿತಾ ಅವರನ್ನ ಪ್ರೀತಿಯಿಂದ ಅಮ್ಮ ಎಂದು ಕರೆಯುತ್ತಾ ಇತ್ತು. ಇವರು ಮೂಲತಃ ಮೈಸೂರಿನವರು. ನಂತರ ಬೆಂಗಳೂರಿಗೆ ಬರ್ತಾರೆ, ಅಲ್ಲಿಂದ ಮದ್ರಾಸ್ಗೆ ಸ್ಥಳಾಂತರಗೊಳ್ತಾರೆ. ಇಲ್ಲಿ ಬಂದು ಭರತನಾಟ್ಯವನ್ನ ಕಲಿಯುತ್ತಾರೆ. ತದನಂತರ ರಂಗ ಪ್ರವೇಶವನ್ನ ಮಾಡ್ತಾರೆ. ಜಯಲಲಿತಾ ಅತ್ಯಂತ ಯಶಸ್ವಿ ನಟಿಯಾಗ್ತಾರೆ. 1964 ಮತ್ತು 1980 ನಡುವೆ ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ 140ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನ ಮಾಡ್ತಾರೆ. ಜಯಲಲಿತಾ ಮತ್ತು ರಾಮಚಂದ್ರನ್ ಅವರ ಜೋಡಿ ತಮಿಳುನಾಡಿನ ಅತ್ಯಂತ ಪ್ರೀತಿಯ ಜೋಡಿ ಅಂತ ಪ್ರಖ್ಯಾತಿಯನ್ನ ಪಡೆದುಕೊಂಡಿತ್ತು. ನಂತರ ಜಯಲಲಿತಾ ರಾಜಕೀಯ ಪ್ರವೇಶವನ್ನ ಮಾಡ್ತಾರೆ. 1982ರಲ್ಲಿ ತಮ್ಮ ಮಾರ್ಗದರ್ಶಕ ರಾಮಚಂದ್ರನ್ ಅವರ ಆಹ್ವಾನದ ಮೇರೆಗೆ AIADMKಯನ್ನ ಸೇರ್ತಾರೆ. ಪಕ್ಷದ ಶ್ರೇಣಿಗಳ ಮೂಲಕ ಅವರ ಏರಿಕೆ ಶೀಘ್ರವಾಗಿತ್ತು. 1983ರಲ್ಲಿ ಅವರನ್ನ ಪ್ರಚಾರ ಕಾರ್ಯದರ್ಶಿಯಾಗಿ ನೇಮಿಸಲಾಗುತ್ತೆ. ನಂತರ ರಾಜ್ಯಸಭೆಯಲ್ಲಿ ಭಾರತೀಯ ಸಂಸತ್ತಿನ ಮೇಲ್ಮನೆ ಸ್ಥಾನವನ್ನು ಪಡೆದುಕೊಳ್ತಾರೆ. 1987ರಲ್ಲಿ ರಾಮಚಂದ್ರನ್ ನಿಧನರಾಗ್ತಾರೆ. ಜಯಲಲಿತಾ ಅವರ ದೇಹದ ಪಕ್ಕದಲ್ಲಿ 20 ಗಂಟೆಗಳಿಗೂ ಹೆಚ್ಚು ಕಾಲ ಇದ್ರು. ಅಂತ್ಯಕ್ರಿಯೆಯ ಮೆರವಣಿಗೆಯ ಸಮಯದಲ್ಲಿ ರಾಮಚಂದ್ರನ್ ಅವರ ಶವಪೆಟ್ಟಿಗೆಯನ್ನು ಹೊತ್ತಿದ್ದ ಬಂದೂಕು ಬಂಡಿಯನ್ನು ಪ್ರವೇಶ ಮಾಡಲು ಪ್ರಯತ್ನ ಮಾಡಿದಾಗ AIADMKಯ ರಾಜಕೀಯ ಪ್ರತಿಸ್ಪರ್ಧಿ ಅವರನ್ನು ಹೊರಗೆ ತಳ್ಳುತ್ತಾರೆ. ಆ ವರ್ಷದ ನಂತರ AIADMK 2 ಬಣಗಳಾಗಿ ವಿಭಜನೆ ಆಗುತ್ತೆ. ರಾಮಚಂದ್ರನ್ ಅವರ ಪತ್ನಿ ಜಾನಕಿ ರಾಮಚಂದ್ರನ್ ಮತ್ತು ಜಯಲಲಿತಾ ಪ್ರತಿಸ್ಪರ್ಧಿ ಗುಂಪುಗಳನ್ನು ಮುನ್ನಡೆಸ್ತಾರೆ. ಫೆಬ್ರವರಿ 1989ರಲ್ಲಿ ಬಿರುಕು ಬಗೆಹರಿಯುತ್ತೆ ಮತ್ತು ರಾಮಚಂದ್ರನ್ ರಾಜಕೀಯದಿಂದ ನಿವೃತ್ತರಾದ ನಂತರ ಬಣಗಳು ವಿಲೀನಗೊಳ್ಳುತ್ತವೆ. ನಂತರ ಜಯಲಲಿತಾ ಪಕ್ಷದ ನಾಯಕರಾಗ್ತಾರೆ ಮತ್ತು ರಾಜ್ಯ ಶಾಸಕಾಂಗ ಸಭೆಗೆ ಆಯ್ಕೆಯಾಗ್ತಾರೆ. ಅಲ್ಲಿ ಅವರು ಆಡಳಿತದ ವಿರುದ್ಧ ವಿರೋಧ ಪಕ್ಷದ ನೇತೃತ್ವವನ್ನು ವಹಿಸಿಕೊಳ್ತಾರೆ. ದ್ರಾವಿಡ ಪ್ರಗತಿಪರ ಒಕ್ಕೂಟ. ಆ ವರ್ಷದ ನಂತರ ವಿಧಾನಸಭೆಯಲ್ಲಿ ನಡೆದ ಘಟನೆಯಲ್ಲಿ DMK ಸದಸ್ಯರೊಬ್ಬರು ಮಾತಿನ ಚಕಮಕಿಯ ನಂತರ ತಮ್ಮ ಸೀರೆಯನ್ನ ಹರಿದುಕೊಂಡರು ಎಂದು ವರದಿಯಾಗಿದೆ. ಇದು AIADMKಯನ್ನ ಮತ್ತೆ ಅಧಿಕಾರಕ್ಕೆ ತರುವ ಅವರ ಸಂಕಲ್ಪವನ್ನ ಬಲಪಡಿಸುತ್ತೆ. ತದನಂತರ ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸ್ತಾರೆ. 1991ರಲ್ಲಿ AIADMK ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ದೊಂದಿಗೆ ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸಿದಾಗಿನಿಂದ ಜಯಲಲಿತಾ ಹಲವು ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಹಿನ್ನಡೆಗಳನ್ನು ಅನುಭವಿಸಿದ್ರು. ಅವರು ಮತ್ತೆ ಅಧಿಕಾರಕ್ಕೆ ಬರುವ ಸಾಮರ್ಥ್ಯವನ್ನು ಹೊಂದಿದ್ರು. 2001, 2002, 2011, 2015 ಮತ್ತು 2016ರಲ್ಲಿ ಅವರು ಅಧಿಕಾರಕ್ಕೆ ಮರಳುತ್ತಾರೆ. ತಮಿಳುನಾಡಿನ ಇತಿಹಾಸದಲ್ಲಿ 6 ಅವಧಿಗೆ ಸೇವೆಯನ್ನ ಸಲ್ಲಿಸಿದ ಏಕೈಕ ಮುಖ್ಯಮಂತ್ರಿ ಆಗ್ತಾರೆ. 1998ರಲ್ಲಿ AIADMK ಭಾರತೀಯ ಜನತಾ ಪಕ್ಷ ನೇತೃತ್ವದ ಜೊತೆ ಮೈತ್ರಿಯನ್ನ ಮಾಡಿಕೊಳ್ತಾರೆ. ಕೇಂದ್ರ ಸರ್ಕಾರವನ್ನು ರಚಿಸಿದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಮುಂದಿನ ವರ್ಷ ಅವರು NDA ಸರ್ಕಾರಕ್ಕೆ AIADMK ಬೆಂಬಲವನ್ನು ಹಿಂತೆಗೆದುಕೊಳ್ತಾರೆ. ಇದು ಆ ಸರ್ಕಾರದ ಪತನಕ್ಕೆ ಕಾರಣವಾಗುತ್ತೆ. ಇನ್ನು ಭ್ರಷ್ಟಾಚಾರದ ಹಗರಣಗಳು. ಜಯಲಲಿತಾ ಅವರ ವೃತ್ತಿ ಜೀವನ ಭ್ರಷ್ಟಾಚಾರದ ಆರೋಪಗಳಿಂದ ತುಂಬಿತ್ತು. ಮುಖ್ಯಮಂತ್ರಿಯಾಗಿ
ಮೊದಲ ಬಾರಿಯ ಅವಧಿಯಲ್ಲಿ ಲಕ್ಷಾಂತರ ಡಾಲರ್ ಮೌಲ್ಯದ ಆಸ್ತಿಗಳನ್ನು ಸಂಪಾದಿಸಿದ್ದಾರೆ ಎಂದು ವರದಿಯಾಗಿತ್ತು. ಇದು ಅವರ ತಿಳಿದಿರುವ ಆದಾಯದ ಮೂಲಗಳಿಗೆ ಹೊಂದಿಕೆಯಾಗದ ರೀತಿಯಲ್ಲಿ ಆರೋಪಿಸಲಾಗಿತ್ತು. 1995ರಲ್ಲಿ ಅವರು ತಮ್ಮ ದತ್ತು ಮಗನಿಗೆ ಲಕ್ಷಾಂತರ ಡಾಲರ್ ವೆಚ್ಚದಲ್ಲಿ ಆಯೋಜಿಸಿದ್ದ ಅದ್ದೂರಿ ವಿವಾಹ ಸಮಾರಂಭವು ವ್ಯಾಪಕ ಟೀಕೆಗೆ ಕಾರಣವಾಗಿತ್ತು. ಇನ್ನು 1996ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಸೋತ ನಂತರ ಮತ್ತೆ ಅಧಿಕಾರಕ್ಕೆ ಬಂದ ಡಿಎಂಕೆ ಜಯಲಲಿತಾ ವಿರುದ್ಧ ಸುಮಾರು 40 ಭ್ರಷ್ಟಾಚಾರ ಪ್ರಕರಣಗಳನ್ನು ದಾಖಲು ಮಾಡುತ್ತೆ. ಇದರಿಂದಾಗಿ ಅವರು 1 ತಿಂಗಳು ಜೈಲು ಶಿಕ್ಷೆಗೆ ಒಳಗಾಗ್ತಾರೆ. ಭ್ರಷ್ಟಾಚಾರದ ಆರೋಪದಲ್ಲಿ ತಪ್ಪಿತಸ್ಥರೆಂದು ಕಂಡುಬಂದ ಕಾರಣ 2001 ಮತ್ತು 2014ರಲ್ಲಿ ಜಯಲಲಿತಾ ಅಲ್ಪಾವಧಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗಿತ್ತು. 2015ರಲ್ಲಿ ಅವರನ್ನು 1996ರ ಭ್ರಷ್ಟಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದ ಎಲ್ಲ ಆರೋಪಗಳಿಂದ ಖುಲಾಸೆಗೊಳಿಸಲಾಗಿತ್ತು. ಇನ್ನು ಜಯಲಲಿತಾ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಜಯಲಲಿತಾ ಅನೇಕ ಜನಪ್ರಿಯ ಉಪಕ್ರಮಗಳನ್ನು ಪರಿಚಯ ಮಾಡ್ತಾರೆ. ಅಮ್ಮ ಕ್ಯಾಂಟೀನ್ ಮತ್ತು ಅಮ್ಮ ನೀರಿನ ಯೋಜನೆಗಳು ಕೈಗೆಟುಕುವ ಶುದ್ಧ ಆಹಾರ ಮತ್ತು ಕುಡಿಯುವ ನೀರನ್ನು ಒದಗಿಸಿದ್ರು. ಕ್ರೆಡಲ್ ಬೇಬಿ ಉಪಕ್ರಮವು ಪೋಷಕರು ತಮ್ಮ ಶಿಶುಗಳನ್ನು ರಾಜ್ಯ ದತ್ತು ಸ್ವೀಕಾರಕ್ಕಾಗಿ ನೀಡಲು ಅವಕಾಶ ನೀಡುವ ಮೂಲಕ ಹೆಣ್ಣು ಶಿಶು ಹತ್ಯೆಯನ್ನು ತಡೆಗಟ್ಟುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ವಿವಾಹ ಸಹಾಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಇದು ವಿವಾಹ ವೆಚ್ಚಗಳಿಗೆ ಸಹಾಯ ಮಾಡಲು ಆರ್ಥಿಕ ನೆರವನ್ನು ನೀಡಿತು. ಇನ್ನು ಅವರ ಸಾವು ಮತ್ತು ಪರಂಪರೆಯನ್ನು ನೋಡುವುದಾದರೆ ಡಿಸೆಂಬರ್ 5, 2016ರಂದು ತಮ್ಮ 68ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಜಯಲಲಿತಾ ನಿಧನರಾಗ್ತಾರೆ. ಪ್ರೀತಿಯ ನಟಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಯಾಗಿದ್ದರು. 1991ರಲ್ಲಿ ಕರ್ನಾಟಕದೊಂದಿಗಿನ ಕಾವೇರಿ ನದಿ ವಿವಾದದ ಕುರಿತು ನದಿ ನೀರಿನ ನ್ಯಾಯಯುತ ಹಂಚಿಕೆಗೆ ಒತ್ತಾಯಿಸಿ ಅವರು ನಡೆಸಿದ 4 ದಿನಗಳ ಉಪವಾಸವು ತಮಿಳುನಾಡಿನಲ್ಲಿ ವ್ಯಾಪಕ ಬೆಂಬಲವನ್ನು ಗಳಿಸಿತು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಂತಹ ಅವರ ಪ್ರಯತ್ನಗಳಿಗಾಗಿ 2004ರಲ್ಲಿ ಅವರಿಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಿಂದ ಗೋಲ್ಡನ್ ಸ್ಟಾರ್ ಆಫ್ ಆನರ್ ಮತ್ತು ಡಿಗ್ನಿಟಿ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.